ಒಂದು ಫೌಂಡೇಶನ್ ಶುರು ಆಯಿತು. ಯಾರ್ಯಾರು ಈ ದಾನಿಗಳಿಗೆ ನಾವು ಮುಂದೆ ಬರ್ತೀವಿ ಅಂತ ದಾನಿಗಳು ಬರಕತ್ತಾರ. ಅಂಗಾಂಗ ದಾನಕ್ಕೂ ಸಹಿತ ಪ್ರಚಾರ ನಡೆದಿದೆ. ಬಹುಶಃ ನಮ್ಮ ಭಾಗದೊಳಗೆ ಇಲ್ಲಿ ಬೆಂಗಳೂರು ಅದೆಲ್ಲ ಹೋದ್ರೆ ಒಂದು ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾದ್ರೆ ಮಿನಿಮಮ್ 15 ಲಕ್ಷ ರೂಪಾಯಿ ಇಲ್ಲಾಂದ್ರೆ ಅಂತೂ ಯಾವ ಕಿಡ್ನಿಗೂ ಟ್ರಾನ್ಸ್ಪ್ಲಾಂಟೇಷನ್ ಆಗೋದಿಲ್ಲ. ಸೊ ಅಂಥದ್ರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬಡವರಿಗೆ ಈ ಸಂಸ್ಥೆ ಮತ್ತು ಡಾಕ್ಟರ್ ಮಾರ್ಗದರ್ಶನದಲ್ಲಿ ಮಾಡ್ತಾ ಇರೋದು ನಮಗಂತೂ ತುಂಬ ಖುಷಿಯಾಗಿದೆ. ಯಾಕಂದ್ರೆ ನಮ್ಮ ಕೊಪ್ಪಳ ಭಾಗದಲ್ಲೆಲ್ಲ ನಾವು ಇಲ್ಲೇ ಕಳ್ಸಕ್ಕೆ ಒಪ್ಪಿಗೆ ನಮ್ಮ ಹನುಮಂತನ ಕಳಿಸಿದ್ದೆ, ಅವನ್ನ ನೋಡ್ದಂಗೆ ಆಯ್ತು ಮತ್ತು ಆಸ್ಪತ್ರೆಗೆ ಹೋದಂಗೆ ಆಯ್ತು ಅಂತೇಳಿ ಎರಡೂ ಕೆಲಸ ಆಯಿತು. ಖುಷಿ ಅನಿಸ್ತದೆ. ಇದು ಇಂಥ ಕೆಲಸಕ್ಕೆ ಮುಂದೆ ಬರೋದು ನಮ್ಮಲ್ಲಿ ಸಹಿತ ಫಸ್ಟ್ ರಕ್ತದಾನದ ಮಾಡಿದ್ವಿ, ನೇತ್ರದಾನದ ಮಾಡಿದ್ವಿ. ಒಂದು ನಮ್ಮ ಬರೀ ಜಾತ್ರೆಗೆ 2,000 ಮಂದಿ ನೇತ್ರದಾನಿಗಳು ಶುರುವಾದ್ರು. ಅಂಗಾಂಗ ದಾನದ್ದು ಯಾತ್ರೆ ಮಾಡಿದ್ವಿ. ಅದಕ್ಕೂ ಬಹಳಷ್ಟು ಜನ ಮುಂದೆ ಬಂದು ಮಾಡಲಿಕ್ಕೆ ಮಾಡ್ಬೇಕು. ಮನುಷ್ಯ ಏನಾಗ್ತದೆ, ಜೀವನ ಅವರು ರಮಣ ಮಹರ್ಷಿಗಳಂತಿದ್ರು, ಅವರಿಗೆ ದೊಡ್ಡ ಎತ್ತುಗಳು ಕ್ಯಾನ್ಸರ್ ಆಯ್ತು. ಅವ್ರಿಗೆ ಕ್ಯಾನ್ಸರ್ ಆದಾಗ ಅವ್ರ ಮೈಯಾಗ ಹುಳ ಬಿದ್ದು ಆ ಹುಳ ತೆಗೆದು ಹಿಂಗೆ ಕೆಳಗೆ ಬೀಳ್ತಿದ್ದು, ಅವ್ರು ಅದನ್ನು ತಗೊಂಡು ಮತ್ತೆ ದೇಹದೊಳಗೆ ಹಾಕೊಂಡು ಅರ್ಬಿಸುತ್ತಿದ್ರು. ಅವ್ರ ಶಿಷ್ಯ ಕೇಳಿದಂತಲ್ಲ, ನಾವು ಇಷ್ಟೆಲ್ಲ ತೋರ್ಸಕತ್ತೀವಿ ನಿಮ್ಗೆ, ನೀವು ನೋಡೋದು ಹುಳ ಮತ್ತೆ ದೇಹದೊಳಗೆ ಹಾಕೊಂಡು ಅರ್ಬಿಸುತ್ತಿರಲ್ಲ. ಅವಾಗ ಅವ್ರು ಹೇಳಿದ ಮಾತು, ದೊಡ್ಡ ಯೋಗಿಗಳು ಹೇಳಿದ ಮಾತು ಏನಂದ್ರೆ, ಈ ದೇಹ ಸತ್ತ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೈತಿ, ಇದ್ದ ಕೊನೆ ಹುಳಾರತ್ತಿಂದ ಅಷ್ಟರ ಉಪಯೋಗ ಆಗಲಿ ಅಂತ ಅವ್ರು ಹೇಳಿದ ಮಾತು. ಅದಕ್ಕೆ ಮನುಷ್ಯನಿಗೆ ಇದ್ದಾಗ ಏನು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋದು, ಸತ್ತ ಮೇಲೂ ಸಹಿತ ಇನ್ನೊಬ್ಬರಿಗೆ ಬದುಕಾಗುವ ಯೋಗ ಬಂದ್ರೆ ಅದನ್ನು ಸಹಿತ ನಾವು ಅದೊಂದು ಅವಕಾಶ ಮಿಸ್ ಮಾಡ್ಕೊಳ್ಳಾಕಂತ ಇದನ್ನೆಲ್ಲ ಇದೇನು ಒಳ್ಳೆಯ ಕಾರ್ಯ ನಡೆದಿದೆ. ಮೌತ್ ಟು ಮೌತ್ ಇದನ್ನೆಲ್ಲರಿಗೆ ಹೇಳುವಂಥ ಕೆಲಸ ಆಗಲಿ, ಇಂಥ ಒಳ್ಳೆಯ ಕೆಲಸಗಳು ನಡೆದಿದೆ ಅಂತ ಹೇಳಿ ಇದರ ಕೆಲಸ ತುಂಬ ಸಂತೋಷದಲ್ಲಿ ಬೆಳೀಲಿ ಅಂತ ಹಾರೈಸ್ತೀನಿ.